ಓಂ ನಮಃ ಶಿವಾಯ. ಬಂಧುಗಳೇ, ಒಬ್ಬ ಮನುಷ್ಯನು ಮೊದಲು ತನ್ನನ್ನು ತಾನು ಗೆಲ್ಲಬೇಕು. ನಂತರ ಇತರರ ಮನಸ್ಸನ್ನ ಗೆಲ್ಲಬೇಕು. ಆದರೆ ಇಂದಿನ ಯುಗದೊಳಗೆ ಮನುಷ್ಯ ತನ್ನನ್ನು ತಾನು ಅರ್ಥೈಸಿಕೊಂಡು ಗೆಲ್ಲುವ ಬದಲು ಇತರರನ್ನ ಗೆಲ್ಲೋದಕ್ಕೆ ಹೊರಟಿದ್ದಾನೆ. ಎಂತಹ ವಿಪರ್ಯಾಸ ಅಲ್ವೇ? ಮೊದಲು ತನ್ನ ಸ್ವಂತ ದೌರ್ಬಲ್ಯಗಳನ್ನ ಗೆಲ್ಲಬೇಕು ಮನುಷ್ಯ. ತನ್ನಲ್ಲಿರುವಂತಹ ಅವಲಕ್ಷಣಗಳನ್ನ ಗೆಲ್ಲಬೇಕು ಮನುಷ್ಯ. ತನ್ನ ಆತ್ಮದ ನ್ಯೂನತೆಗಳನ್ನ ಗೆಲ್ಲಬೇಕು, ಅವುಗಳನ್ನ ಸರಿಪಡಿಸ್ಕೊಳ್ಬೇಕು ಮನುಷ್ಯ. ತನ್ನೊಳಗಿರುವಂತಹ ದುರಾಲೋಚನೆಗಳನ್ನ ಗೆಲ್ಲಬೇಕು ಮನುಷ್ಯ. ಆಗ ಮಾತ್ರ ಮನುಷ್ಯ ಇತರರ ಹೃದಯವನ್ನ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತದೆ. ಬಂಧುಗಳೇ, ತನ್ನ ಮನಸ್ಸಲ್ಲಿ ತನ್ನ ಶರೀರದಲ್ಲಿ ದುರ್ವಾಸನೆಯನ್ನು ತುಂಬಿಕೊಂಡು ಇತರರಿಂದ ಪರಿಮಳ ಸುಗಂಧವನ್ನ ನಿರೀಕ್ಷಿಸುವುದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಬಂಧುಗಳೇ? ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಳೋದು ಬಹಳ ಮುಖ್ಯ. ಎಲ್ಲಿವರೆಗೆ ಅವನ ಮನಸ್ಸು ಶುದ್ಧವಾಗಿರುವುದಿಲ್ವೋ ಅಲ್ಲಿವರೆಗೆ ಅವನು ಒಳ್ಳೆಯದರಲ್ಲೂ ಕೂಡ ದೋಷವನ್ನೇ ಕಾಣ್ತಾನೆ. ಒಬ್ಬರ ದೃಷ್ಟಿಗೆ ಜಗತ್ತು ಸುಂದರವಾಗಿ ಕಂಡ್ರೆ ಇನ್ನೊಬ್ಬರ ದೃಷ್ಟಿಗೆ ಅದು ಕೆಟ್ಟದಾಗಿ ಕಾಣಿಸುತ್ತೆ. ಕೆಲವರು ಸುಂದರವಾದ ಗುಲಾಬಿ ಹೂವನ್ನ ಕಂಡ್ರೆ ಮತ್ತೆ ಕೆಲವರು ಅದರೊಳಗಿರುವಂತಹ ಮುಳ್ಳುಗಳನ್ನ ಕಾಣ್ತಾರೆ. ಗುಲಾಬಿ ಕಂಡವನು ಆನಂದವಾಗಿರ್ತಾನೆ, ಮುಳ್ಳು ಕಂಡವನು ದುಃಖ ಪಡ್ತಾನೆ, ಕಷ್ಟ ಪಡ್ತಾನೆ. ನಮ್ಮ ಜೀವನದಲ್ಲಿಯೂ ಕೂಡ ನಾವು ಸದಾಕಾಲ ಪ್ರತಿಯೊಬ್ಬರಲ್ಲಿಯೂ ಒಳ್ಳೆಯದನ್ನ ಕಾಣಬೇಕು. ಪ್ರತಿಯೊಬ್ಬರಲ್ಲಿಯೂ ಭಗವಂತನನ್ನ ಕಾಣಬೇಕು. ಆಗಲೇ ಜೀವನ ಸುಂದರಮಯವಾಗಿರುತ್ತೆ, ಆರೋಗ್ಯಮಯವಾಗಿರುತ್ತೆ. ಇಲ್ಲ ಅಂದ್ರೆ ಪ್ರತಿಯೊಬ್ಬರಲ್ಲಿಯೂ ಕೂಡ ಕೆಟ್ಟದ್ದನ್ನ ಕಾಣ್ತಾ ಇದ್ರೆ ನಮ್ಮ ಜೀವನದಲ್ಲಿಯೂ ಕೂಡ ಕೆಟ್ಟ ಘಟನೆಗಳೇ ಸಂಭವಿಸ್ತಾನೆ ಇರ್ತವೆ. ಇದೇ ಒಳ್ಳೆಯ ಮನುಷ್ಯನಿಗೂ ಮತ್ತು ಕೆಟ್ಟ ಮನುಷ್ಯನಿಗೂ ಇರುವಂತಹ ವ್ಯತ್ಯಾಸ ಬಂಧುಗಳೇ. ಅದಕ್ಕೆ ಸಾಧು ಸಂತರು ಮಹಾತ್ಮರು ಹೇಳಿರುವುದು, ಇನ್ನೊಬ್ಬರನ್ನ ಗೆಲ್ಲುವ ಮೊದಲು ಮನುಷ್ಯ ನಿನ್ನನ್ನ ನೀನು ಗೆಲ್ಲು ಅಂತ. ಬಂಧುಗಳೇ, ಈ ಗುರುಸೇವಕನ ಯೂಟ್ಯೂಬ್ ಚಾನೆಲ್ ಅನ್ನ ಈವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ. ಸದಾ ಕಾಲ ಸಕಾರಾತ್ಮಕವಾಗಿ ಯೋಚನೆಯನ್ನ ಮಾಡಿ. ಶುಭ ದಿನ, ಶುಭವಾಗಲಿ ಬಂಧುಗಳೇ.